ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಸುಳ್ಯ ತಾಲೂಕಿನ ತೊಡಿಕ್ಕಾನದ ಶ್ರೀಮತಿ ಸಾವಿತ್ರಿ ಹಾಗೂ ಶ್ರೀನಿಧಿಯವರ ಹೈನುಗಾರಿಕೆ ಅನುಭವದ ಕುರಿತಾದ ಸಂದರ್ಶನದ 2ನೇ ಭಾಗವನ್ನು ಕೇಳಲಿರುವಿರಿ. ಸಂದರ್ಶಕರು ರಜನಿ ಭಟ್. ಇವತ್ತು ನಮ್ಮ ಜೊತೆ ಹೈನುಗಾರಿಕೆಯಲ್ಲಿ ಬಹಳಷ್ಟು ವರ್ಷ ಅನುಭವ ಹೊಂದಿರುವ ಶ್ರೀಮತಿ ಸಾವಿತ್ರಿ ಹಾಗೂ ಅವರ ಮಗನಾದ ಶ್ರೀಯುತ ಶ್ರೀನಿಧಿ ಅವರು ನಮ್ಮ ಜೊತೆ ಇದ್ದಾರೆ. ಸುಳ್ಯ ತಾಲೂಕು ತೊಡಿಕ್ಕಾನದ ನಿವಾಸಿಗಳಾಗಿದ್ದಾರೆ. ಇವರ ಅನುಭವಗಳನ್ನು ನಮ್ಮ ಜೊತೆ ಈಗ ಅವರು ಹಂಚಿಕೊಳ್ಳಲಿದ್ದಾರೆ. ನಾವೀಗ ಅವರ ಮನೆಗೆ ಅವರ ಸಂದರ್ಶನಕ್ಕಾಗಿ ಬಂದಿದ್ದೇವೆ. ಅವರನ್ನೀಗ ಮಾತನಾಡಿಸುವ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಇದು ಸಾಮಾನ್ಯ HF ಮತ್ತು ಈ ಜರ್ಸಿಗಳಿಗೆ ಬರುವ ಕಾಯಿಲೆ ಹಾಗೇನಾದ್ರೂ ಸರಿಯಾಗಿ ಆಹಾರ, ಇದು ಪ್ರೋಟೀನ್ ಅದೆಲ್ಲ ನಾವು ಕೊಟ್ರೆ, ಕ್ಯಾಲ್ಸಿಯಂ ಇದೆಲ್ಲ ಕೊಟ್ಟುಕೊಂಡಿದ್ರೆ ಅಂತ ಕಾಯಿಲೆಗಳೇನು ಬರುದಿಲ್ಲ. ಕಾಯಿಲೆಗಳು ಮತ್ತೆ ಸಣ್ಣ ದನಕ್ಕೂ ಬರ್ತದೆ, ದೊಡ್ಡ ದನಕ್ಕೂ ಬರ್ತದೆ. ಈಗ ಕೈಕಾಲು ಎಳೆದ ಬೀಳ್ತದೆ, ಕೆಲವು ದನಗಳು, ಸಣ್ಣ ದನಗಳು ಬೀಳ್ತದೆ, ಕೈಕಾಲು ಸ್ಲಿಪ್ ಆಗುದು, ಅದೆಲ್ಲ ನಾವು ಕ್ಲೀನ್ ಇಟ್ಟುಕೊಳ್ಳೋದಲ್ಲಿ. ಹಟ್ಟಿ ಎಲ್ಲ ಕ್ಲೀನ್, ಸ್ನಾನ 2 ಹೊತ್ತು ಮಾಡಿಸ್ತೇವೆ, 2 ಹೊತ್ತು ವಾಶ್ ಮಾಡ್ತೇವೆ. ಹಾಗೆ 4 ಸಲ ಆಗ್ತದೆ ವಾಶ್ ಮಾಡುದು, ಹಟ್ಟಿ ಎಲ್ಲ ಕ್ಲೀನ್ ಮಾಡುದು. ಬಿಟ್ಟು ಸಾಕು ಅಲ್ಲಿ ಆ ಸಮಸ್ಯೆಗಳು, ಅದೆಲ್ಲ ಸ್ವಲ್ಪ ಕೆಲಸಗಳು ಕಡಿಮೆ. ಮಣ್ಣಲ್ಲಿ, ಘಟ್ಟದಲ್ಲಿ ಪ್ರದೇಶದಲ್ಲಿ ಮಣ್ಣಲ್ಲಿ ಬಿಟ್ಟುಕೊಂಡಿರ್ತದೆ, ಅವುಗಳಲ್ಲಿ ಸ್ನಾನ ಮಾಡಿಸುವುದೆಲ್ಲ ಇಲ್ಲ, ಏನಾಗುದಿಲ್ಲ. ಅವರು ಮಣ್ಣಲ್ಲಿ ಅದು ಹೀರಿಕೊಳ್ತದೆ. ನಮ್ಮಲ್ಲಿ ಇಲ್ಲಿ 6 ತಿಂಗಳು ಮಳೆ ಆದ ಕಾರಣ ಹಾಗೆ ಬಿಟ್ಟು ಸಾಕುವಾಗ ಎಲ್ಲ ಕಷ್ಟ. ಆದ ಕಾರಣ ಹಾಗೆ ನಮಗೆ ಸ್ವಲ್ಪ ದನದ ಖರ್ಚು ಜಾಸ್ತಿ ಬೆಟ್ಟ ಪ್ರದೇಶಕ್ಕಿಂತ. ಈಗ ಮೇವೆಲ್ಲ 3 ರೂಪಾಯಿಗೆ ಸಿಗ್ತದೆ. ನಾವಿಲ್ಲಿ 60 ರೂಪಾಯಿ ಸೈಲೇಜ್ ಮಾಡ್ಲಿಕ್ಕೆ ಖರ್ಚು ಬೀಳ್ತದೆ. ತರೋದಿದ್ರೆ 8 ರೂಪಾಯಿ ಬೀಳ್ತದೆ ಸೈಲೇಜ್ಗೆ. ನಮ್ಮಲ್ಲಿ ಹಾಲಿನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ. ಇವಾಗ ನೀವು ಮೇವುಗಳನ್ನೆಲ್ಲ ಎಲ್ಲಿಂದ, ಅಂದ್ರೆ ಬರೀ ಜೋಳದ ಮೇವುಗಳನ್ನು ಮಾತ್ರವಾ ಅಥವಾ ಬೈಹುಲ್ಲು ಈ ರೀತಿ? ಬೈಹುಲ್ಲು ಈಗ ಹಾಕುದು ಕಡಿಮೆ. ನಾವು ಫೈಬರ್ ಇದೆ, ಜೋಳ ಹಾಕ್ತೇವೆ. ಫೈಬರಿಗೆ ಮತ್ತೆ ಗೋಧಿ ಬೂಸ ಸಾಕಾಗ್ತದೆ. ಮಡ್ಡಿ ಇಲ್ಲ, ಹಳೆ ಕ್ರಮ ಯಾವುದಿಲ್ಲ, ಮಡ್ಡಿ ಎಲ್ಲ ಈಗ ಪಾರಂಪರಿಕವಾದಂತಹ ಹೈನುಗಾರಿಕೆ ಅಲ್ಲ, ನಿಮ್ಮದೇ ಪ್ರಯತ್ನ ಮಾಡಿದ್ರೆ ಏನು ಹೊಸ ಹೊಸ ಕ್ರಮದಲ್ಲಿ ಯಾವ್ದು ಮಾಡ್ತೇವೆ ಹಾಗೆ ಮಾಡ್ತೇವೆ. ಈಗ ಸೈಲೇಜು ಜೋಳದ ಕಡ್ಡಿ ತಂದು ನಾವೇ ಸೈಲೇಜ್ ಮಾಡ್ತೇವೆ. ನೇಪಿಯರ್ ಇಲ್ಲಿ ಬೆಳಿತೇವೆ. ತೋಟದ ಹುಲ್ಲು ಮಿಕ್ಸ್ ಹಾಕ್ತೇವೆ. ಅದು ತೋಟದಲ್ಲೆಲ್ಲ ನೀವು ತೆಂಗಿನ ತೋಟದಲ್ಲಿ ಬೆಳೆಸ್ತೇವೆ. 2-3 ಎಕರೆಯಲ್ಲಿ ಬೆಳೆಸಿದ್ದೇವೆ. ವರ್ಷವೂ ಅದನ್ನು ಜಾಸ್ತಿ ಮಾಡ್ತಾ ಅದು ಕಟಾವು ಮಾಡಿದಾಗ ಪುನಃ ಚಿಗುರಿ ಬರ್ತದೆ. ತುಂಬಾ ಮಳೆಗೆ ಅದು ಕೊಡ್ತು ಹೋಗ್ತದೆ. ಆವಾಗ ಮತ್ತಿನ ಸತಿ ನಾವು ಮರು ಅದನ್ನು ನೆಡ್ಬೇಕಾಗತ್ತೆ. 2 ವರ್ಷಕ್ಕೊಮ್ಮೆ ಮರು ನಡ್ಬೇಕು. ಮಳೆ ತುಂಬಾ ಇದ್ರೆ ಅದು ಕೊಳಿತದೆ. ಅದರ ನಾವು ಮಳೆಗಾಲ ಕಡ್ದಾಗುವಾಗ ಅದರ ದಂಟಲ್ಲಿ ನೀರು ಕೂತು ಕೊಳಿತದೆ. ಹಾಗೆಲ್ಲವೂ ಸಮಸ್ಯೆ ಉಂಟು. ಇದು ಇಷ್ಟು ದನಗಳಿಗೆ ಈಗ ಮನೆಯಲ್ಲಿ ನೀವು ಯಾರೆಲ್ಲ ಇದರಲ್ಲಿ ತೊಡಗಿಸಿಕೊಂಡಿದ್ದೀರಿ? ನೀವಲ್ಲದೆ? ನಾವಲ್ಲದೆ ಕುಟುಂಬದವರೆಲ್ಲರೂ ಸೇರಿ ಮಾಡ್ತೇವೆ. ಅಲ್ಲಿ ಯಾವ ಕೆಲಸಕ್ಕೆ ಯಾರು ಕಮ್ಮಿ ಆಯ್ತು ಅದಕ್ಕೆ ಒಬ್ಬೊಬ್ರು ಸೇರಿಕೊಳ್ತೇವೆ. ಹಟ್ಟಿಯ ಕೆಲಸ ತಂದೆ ಮಗನೇ ಮಾಡುದು. ನಾವು ಹಟ್ಟಿ ಹಾಲು ಕರೆಯುವುದು ನಾವಿಬ್ರು. ಒಬ್ರು ಇವರು ಮಿಷನ್ ಹಿಡ್ಕೊಳ್ತಾರೆ. ಅವನು ಆಚೆ ದನದ ಕೆಚ್ಚಲು ತೊಡೆದು ಈ ಮೆಷಿನ್ ಅಲ್ಲಿ ಬಂದ ಹಾಲನ್ನು ಸಮನ್ಸಿ ಅದಕ್ಕೆ ತಿರುಗ ಇಡುವಾಗ ಅವರು ಅದನ್ನು ಹಿಡ್ಕೊಳ್ಬೇಕಾಗ್ತದೆ. ಒಬ್ರು ಅಲ್ಲಿ ಬೇಕು, ಆಗ್ತದೆ. ಅದು ನಮ್ಮ ಜಾಗೃತಿ ದೃಷ್ಟಿಯಿಂದ ಎಲ್ಲಿಯಾದ್ರೂ ಅದು ಮೆಷಿನಿಗೆ ಒಮ್ಮೆ ಮೆಟ್ಟಿದ್ರೆ 5-6 ಸಾವಿರ ಆಗ್ತದೆ. ಆ ಒಂದು ಅದರ ಇದು ತುಂಡಾಗಿ ಹೋದ್ರು ಕೂಡ ಅದು ತುಂಬಾ ಜಾಗ್ರತೆ ಬೇಕಲ್ಲ, ಜಾಗ್ರತೆ ಬೇಕು. ಹಾಗೆ
ತಂದೆ ಜೊತೆಗೆ ತಂದೆ ಮಗ ಹಾಲು ಕರೆಯುವುದು ತಂದೆ ಮಗನೇ, ಬೇರೆ ಯಾರು ನಾವು ಹೋಗುದಿಲ್ಲ. ಅಂದ್ರೆ ಹೋಗುದಿಲ್ಲ ಅಂತ ಹಂಗಾದ್ರೆ ಇವನು ಪೇಟೆಗೆ ಹೋಗಿರುವಾಗ ಯಾರು ಬೇಕಾದ್ರೂ ಹೋಗ್ತೇವೆ, ನಾನು ಹೋಗ್ತೇನೆ, ಸೊಸೆ ಹೋಗ್ತಾಳೆ, ಎಲ್ಲರೂ ನುರಿತವರೇ. ಮತ್ತೆ ಕೆಲಸಕ್ಕೆ 2-3 ಜನ ಹುಲ್ಲಿಗೆಲ್ಲ ಇದ್ದಾರೆ, 2-3 ಜನ ಇದ್ದಾರೆ. ಬೆಳಗಿನ ಕೆಲಸ ನೀವೇ ಬೆಳಗಿನ ಸಂಜೆ ಕೆಲಸ, ಹಗಲು ಹಾಲು ಕರೆಯುವ ಕೆಲಸ ನಾವೇ ಮನೆಯವರೇ ಮಾಡುದು. ಬೆಳಿಗ್ಗೆ ಕ್ಲೀನ್ ಮಾಡುದು, ಸಂಜೆ ಕ್ಲೀನ್ ಮಾಡುದು, ರಾತ್ರಿ 8:30 ಪುನಃ ಕ್ಲೀನ್ ಮಾಡಿ ಇರ್ತೇವೆ. ಅವಾಗ ಬೆಳಿಗ್ಗೆ ಕ್ಲೀನ್ ಇರ್ತದೆ, ಆರಾಮದಲ್ಲಿ ಖುಷಿಯಿಂದ ಮಲಗ್ತದೆ ಕ್ಲೀನ್ ಇದ್ರೆ. ಮತ್ತೆ ಫ್ಯಾನು ಹಾಕಿದ್ದೇವೆ ದನಗಳಿಗೆ, 4-8 ಫ್ಯಾನ್ ಉಂಟು ಎರಡರಟ್ಟಿಗೆ ಹೋಗಿ. ಸೊಳ್ಳೆಯ ಕಾಟ ಎಲ್ಲ ಇರುತ್ತೆ, ಸೊಳ್ಳೆಯ ಕಾಟವ. ಮತ್ತೆ ತುಂಬಾ ಸೆಕೆಯ ಸಮಯದಲ್ಲಿ ಅಲ್ಲಿ ನೀರು ಹಟ್ಟಿಯಲ್ಲಿ ಬೈಪಣೆಯಲ್ಲಿ ಇದು 365 ದಿವಸವೂ ನೀರು ತುಂಬಿಕೊಂಡೇ ಇರುದು, ಬೇಕಾಗುವಾಗ ಅವರಿಗೆ ಕುಡಿಲಿಕ್ಕೆ. ಅದಕ್ಕೆ ಹುಲ್ಲು ಕೂಡ ಹಾಕುದು, ನೀರಿನ ಮೇಲೆ ಹುಲ್ಲು ಹಾಕುದು, ಬೈಹುಲ್ಲು ಹಾಕುದು ಅದು ನೀರಿನ ಮೇಲೆ, ಅದು ನೀರಿಂದಲೇ ತೆಗೆದು ತಿಂತದೆ. ಆವಾಗ ಬೇಕಾದಷ್ಟು ನೀರು. ಮತ್ತೆ ಹೆಚ್ಚು ಈ ಹಾಲಿನಲ್ಲಿ 3/4 ಇರುವುದು ನೀರಿನಂಶ. ಹಾಗಾಗಿ ಎಷ್ಟು ನೀರಿನಂಶ ಹೋಗ್ಬೇಕು ಅಷ್ಟು ನೀರಿನಂಶ ಹೋದ್ರೆ ಮಾತ್ರ ಹೈಯೆಸ್ಟ್ ಹಾಲು ಕೊಡ್ಲಿಕ್ಕೆ ಸಾಧ್ಯ. ಮತ್ತೆ ನೀರಿಗೆ ಹುಲ್ಲು ಹಾಕಿದ್ರೆ ಹುಲ್ಲಿನಲ್ಲಿರುವ ಏನಾದ್ರು ಎಲ್ಲ ಸ್ವಲ್ಪ ಈಗ ತರುವಾಗ ಮಣ್ಣೆಲ್ಲ ಇದ್ರೆ ನೀರಿನಲ್ಲಿ ಅದು ಅವು ಆಚೆ ಈಚೆ ಎಳೆದು ತಿನ್ನುವಾಗ ಅದು ತೊಳೆದಾಗೂ ಆಗ್ತದೆ, ಕ್ಲೀನ್ ಆದಾಗೂ ಆಗ್ತದೆ, ನೀರು ಸಿಕ್ಕಿದಾಗೂ ಆಗ್ತದೆ. ಮಣ್ಣೆಲ್ಲ ಇದ್ರೆ ಕೆಳಗೆ ನಿಲ್ತದೆ. ಮತ್ತೆ ರಾತ್ರಿ ಆಗುವ ತೊಳೆದು ಬಿಡ್ತೀರಿ ಅಂತ ಕಾಣ್ತದೆ. ಮಧ್ಯಾಹ್ನ ತೊಳಿಲಿಕ್ಕೆ ನಾನು ಬೈಪಣೆಯಲ್ಲಿ ಈಗ ನೀರಲ್ಲಿ ನಡೆದೆ. ಆಗ ನಡೆದಾಗುವಾಗ ಅಂದ್ರೆ ಕುಡಿಯೋ ನೀರಲ್ಲ ಹೇಗೆ ನಡೀಲಿ ಅಂತ ಕೇಳಿದೆ. ಆಗ ಅಮ್ಮ ಹೇಳಿದ್ರು, ಇಲ್ಲ ಅದೀಗ ತೊಳೆದು ಬಿಡ್ಲಿಕ್ಕುಂಟು, ಅವುಗಳು ಬೇಕಷ್ಟು ಕುಡಿದು ಒಂದು 3 ಸತಿ ತೊಳೆದು ಹಟ್ಟಿ ಬೈಪಣದ ನೀರು ಬಿಟ್ಟು ಮತ್ತೆ ನೀರು ಹಾಕ್ತೇವೆ. ಈಗ ಹಾಲಿನಲ್ಲಿ ಫ್ಯಾಟಿನ ಅಂಶ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಫ್ಯಾಟ್ ನಮಗೆ ಟೋಟಲ್ 8-5 SNF ಬಂದ್ರೆ ನಮ್ಮ ಡೈರಿಗೆ ಪಾಸ್ ಆಗ್ತದೆ. ಹಾಗೆ ನಮ್ಮಲ್ಲಿ ಬರ್ತದೆ, ಯಾಕಂದ್ರೆ ಟೋಟಲ್ CLR 29 ಪ್ಲಸ್ CLR ಕರೆಕ್ಟ್ ಲ್ಯಾಕ್ಟೋಮೀಟರ್ ರೀಡಿಂಗ್ ಅಂತ ಬರ್ತದೆ. ಡಿಗ್ರಿ ಮತ್ತು ಟೆಂಪರೇಚರ್ ಸೇರುವಾಗ CLR ಬರುದು. CLR ಮತ್ತು ಫ್ಯಾಟ್ ಸೇರಿ ಆಗುವಾಗ 35 ಬಂದ್ರೆ ಟೋಟಲ್ ಕೌಂಟ್ ಫ್ಯಾಟ್ 3.5, ಹಾಗೆ ಮಿನಿಮಮ್ ಫ್ಯಾಟ್ 3.5-3.6 ಬೇಕಾಗ್ತದೆ. ಅದರಿಂದ ಜಾಸ್ತಿ ಬರ್ತದೆ ನಮಗೆ. ಬೆಳಿಗ್ಗೆ ಎಲ್ಲ 4.2, 4.3 ಬರ್ತದೆ, ಸಂಜೆ 5 ಫ್ಯಾಟ್ ಎಲ್ಲ ಬರ್ತದೆ ಮಿಕ್ಸ್ ಇರುವ ಕಾರಣ. ಹಾಗೆ ಟೋಟಲ್ ನಮಗೆ CLR ಮತ್ತು ಫ್ಯಾಟ್ ಸೇರುವಾಗ 35 ಬಂದ್ರೆ ಇಲ್ಲಿ 8-5 SNF ಸಿಗ್ತದೆ. ಹಾಗೆ SNF ಮೇಲೆ ನಮಗೆ ರೇಟು. ಈಗ ಸಾಮಾನ್ಯ ಎಷ್ಟು 1 ಲೀಟರ್ಗೆ ಎಷ್ಟು ಹಾಲು ಕೊಡ್ತದೆ? 41 ಚಿಲ್ಲರೆವರೆಗೆ ಸಿಗ್ತದೆ ನಮಗೆ ಫ್ಯಾಟ್ ಮೇಲೆ ಹೊಂದಿ, ಪ್ಲಸ್ 5 ರೂಪಾಯಿ ಬೆಂಬಲ ಬೆಲೆ ಸಿಗ್ತದೆ. 42ರವರೆಗೂ ಸಂಜೆ ಹೊತ್ತಿಗೆ ಸಿಗ್ತದೆ. ದಿನ ಕೊಡುದವರು ದಿನ ಅವರು ಲೆಕ್ಕ ಆಗ್ತದೆ. ಈಗ ಆಪ್ ಎಲ್ಲ ಬಂದಿದೆ, ನಮ್ಮ ಮನೆಯಲ್ಲೇ ಕೂತು ನಮ್ಮ ಹಾಲಿನ ಫುಲ್ ಡೀಟೇಲ್ ನೋಡ್ಲಿಕ್ಕೆ ಆಗ್ತದೆ. KNF ಆನ್ಲೈನ್ ಅಲ್ಲಿ ಇದೆ. ಆಪ್ ಹಾಕಿದ್ರೆ ಇವತ್ತಿನ ಹಾಲು ಎಷ್ಟು ಕ್ಯಾಲ್ಕುಲೇಷನ್ ಆಗಿದೆ, ತಿಂಗಳು 10 ದಿವಸದೊಮ್ಮೆ ಪೇಮೆಂಟ್, 10 ದಿವಸಕ್ಕೊಮ್ಮೆ ಪೇಮೆಂಟ್ ಮಾಡ್ತಾರೆ, ಕರೆಕ್ಟ್ ಪೇಮೆಂಟ್ ಮಾಡ್ತಾರೆ. 10-12 ದಿವಸದಲ್ಲಿ ಲೆಕ್ಕಾಚಾರ ಆಗಿ ಅಕೌಂಟಿಗೆ ಅಮೌಂಟ್ ಬರ್ತದೆ, ಯಾವ ಸಮಸ್ಯೆ ಇಲ್ಲ. ಹಾಗೆ ನಮಗೆ ನಮ್ಮದೆಲ್ಲ ಡಿಟೇಲ್ ಅದಲ್ಲಿ ಹಿಡಿಸಿ ಸಿಗ್ತದೆ, ಎಲ್ಲ ಎಷ್ಟು ಹಾಲು ಹಾಕಿದ್ದು ಅಂತ ಹೇಳಿ ನಾವಲ್ಲಿ ಡೈರಿಯಲ್ಲಿ ಹಾಕಿ ಬಂದು ಮನೆಯಲ್ಲಿ ತೆಗೆದು ನೋಡಿದ್ರೆ ಆಪ್ ಅಲ್ಲಿ ಸಿಗ್ತದೆ. ನಿಮಗೆ ಸಾಮಾನ್ಯ ಒಂದು ತಿಂಗಳಲ್ಲಿ ಖರ್ಚು ಕಳೆದು ಎಷ್ಟು ಆದಾಯ ಬರಬಹುದು? ಖರ್ಚು ಕಳೆದೊಂದು 50,000, 45,000 ರಿಂದ 50,000 ಆದಾಯ ಬರ್ಬೋದು. 100 ಲೀಟರ್ ಅವರೇಜ್ ಹಾಲು ಹಾಕಿದ್ರೆ, 50 ಲೀಟರ್ ಹಾಲು ಹಾಕಿದ್ರೆ ಅವನಿಗೆ ಸ್ವಂತ ದುಡಿದ್ರೆ ಒಂದು 25,000 ರಿಂದ 30,000 ದುಡಿಬಹುದು ಸ್ವಂತ ದುಡಿದ್ರೆ. ನಾವು ಲೇಬರ್ ಮಿಕ್ಸ್ ನಾವು ದುಡಿಯುದಲ್ಲ, ಆದ ಕಾರಣ ನಮಗೆ ಒಂದು 50,000 ವರೆಗೆ ಬರ್ತದೆ. 45 ರಿಂದ 50 ನೆಟ್ಟು ಒಂದು ಕುಟುಂಬ ನಡೆಯುವಷ್ಟು ನೆಟ್ಟು. ಮತ್ತೆ ಬಾಕಿ ಖರ್ಚು ಇದೆಲ್ಲ ನಮಗೆ ಹಾಲು ಮನೆಗೆ ಯೂಸ್ ಮಾಡಿದ್ದು ಫ್ರೀ, ಅದೆಲ್ಲ ಲೆಕ್ಕಾಚಾರ ಹಾಕುದಿಲ್ಲ. ಈಗ ನಾವು ಈಗ ಮನೆಗೆ ಒಂದು 5 ಲೀಟರ್ ಹಾಲು ಯಾವಾಗ್ಲೂ ಮನೆಗೆ ಇಟ್ಟುಕೊಡ್ತೇವೆ. ಮಜ್ಜಿಗೆ ಎಲ್ಲ ಅದೊಂದು 200 ರೂಪಾಯಿ ಇದ್ರು 5,000-6,000 ರೂಪಾಯಿ ಆಯ್ತಲ್ಲ, ಅದು ಲೆಕ್ಕ. ನಾವು ಗ್ಯಾಸ್ ಅದು ಲೆಕ್ಕ ಇಡುದಿಲ್ಲ. ಬಾಕಿ ಗೊಬ್ಬರ ಅದು ಸಹ ಲೆಕ್ಕ ಇಡುದಿಲ್ಲ. ಗೊಬ್ಬರ ಸೇಲ್ ಮಾಡಿದ್ದು ಮಾತ್ರ ಸೇಲ್ ಮಾಡ್ತೇವೆ. ಯಾವಾಗ ಗ್ಯಾಸಿನವರಿಗೆ ಬೇಕಾದ್ರೆ ಒಂದು ಬುಟ್ಟಿಗೆ 50 ರೂಪಾಯಿಗೆ ಸೇಲ್ ಮಾಡ್ತೇವೆ, ಅದು ಮಾತ್ರ. ಅದು ತುಂಬಾ ದೊಡ್ಡ ಲೆಕ್ಕಾಚಾರಕ್ಕೆ ಸಿಗುವಷ್ಟಲ್ಲ. ಏನಾದ್ರು ಸ್ಲರಿ ಮಾಡಿ ತೋಟಕ್ಕೆ ಬಿಡ್ತೇವೆ. ಸ್ಲರಿ ಉಂಟು, ತೋಟ ಪಂಪ್ ಅಲ್ಲಿ ಸ್ಲರಿ ಬಿಡ್ತೇವೆ. ಹೊರಟ ಸ್ಲರಿಯನ್ನು ತೋಟಕ್ಕೆ ಬಿಡ್ತೇವೆ. ಅದನ್ನೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಒಂದು 25,000 ಎಕ್ಸ್ಟ್ರಾ ಹಿಡಿಬಹುದು. ತಿಂಗಳಿಗೆ ಒಂದು 75,000 ಸಿಗ್ತದೆ. ಒಂದು 10 ದನ ಸಾಕಿ 100 ಲೀಟರ್ ಹಾಲು ಹಾಕಿದ್ರೆ ಒಂದು 75,000 ನೆಟ್ಟು ಎಲ್ಲ ಖರ್ಚು ಹಿಡಿದ್ರೆ ನಿಮ್ದು ಸರಾಸರಿ 100 ರಿಂದ ಮೇಲೆ 100 ಲೀಟರ್ ಮೇಲೆ ಹಾಲು ಕೊಡ್ತೀರಿ ಅಲ್ಲ? ನಿಮಗೆ ಅಂದ್ರೆ ಈಗ
ಪಶು ವೈದ್ಯರಾಗಿ ಇಲ್ಲಿ ಹತ್ರ ಇದ್ದಾರಾ ಹೇಗೆ? ಪಶು ವೈದ್ಯರ KMF ನವರು ಇದ್ದಾರೆ, ಅವರು ಹೇಳಿದ ಕೂಡಲೇ ಬರ್ತಾರೆ. ಅಥವಾ ಅವರಿಗೆ ಬೇರೆ ದೂರ ಎಲ್ಲ ಇದ್ರೆ ಎಮರ್ಜೆನ್ಸಿ ಫಸ್ಟ್ ಏಡ್ ಏನು ಮಾಡ್ಬೇಕು ಅಂತ ಹೇಳ್ತಾರೆ, ತೊಂದರೆ ಇಲ್ಲ, ಒಳ್ಳೆ ಸರ್ವಿಸ್ ಕೊಡ್ತಾರೆ. ನೀವೇನಾದ್ರೂ ಕಲ್ತಿದ್ದೀರಾ ಹೇಗೆ? ಸ್ವಲ್ಪ ಇಲ್ಲ, ನಾನು ಇದು ಹೀಗೆ ನೋಡಿ ನೋಡಿ ಕಲ್ತಿದ್ದೇನೆ. ಇಂಜೆಕ್ಷನ್ ಎಲ್ಲ ಎಮರ್ಜೆನ್ಸಿ ಕ್ಯಾಲ್ಸಿಯಂ ಗ್ಲೂಕೋಸ್ ಎಲ್ಲ ಹಾಕ್ತೇನೆ, ಬಾಕಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡ್ತೇನೆ ಮನೆಯಲ್ಲಿ. ಅನುಭವದಿಂದ ಫಸ್ಟ್ ಏಡ್ ಯಾವ್ದು ಫಸ್ಟ್ ಏಡ್ ಎಲ್ಲ ಇರ್ತದೆ. ಹೊಟ್ಟೆ ಉಬ್ಬರಾದ್ರೆ ಇದು ಕೆಲವು ಸತಿ ಎಂತದಿಂದ ಅಂತ ಗೊತ್ತಾಗುದಿಲ್ಲ, ದನಗಳಿಗೆ ಮುಖದಲ್ಲೆಲ್ಲ ಎಲರ್ಜಿ ಆಗಿ ಇಡೀ ಕಜ್ಜಿ ಕಜ್ಜಿನಾಗ ಆಗ್ತದೆ, ಆವಾಗ ಅದಕ್ಕೆ ಎಲರ್ಜಿಗೆ. ಮತ್ತೆ ಇದು ಕ್ಯಾಲ್ಸಿಯಂ ಯಾವಾಗ ಡೌನ್ ಬರ್ತದೆ ಅಂತ ನಮ್ಗೆ ಗೊತ್ತಿಲ್ಲ, ಎಷ್ಟೇ ಚೆನ್ನಾಗಿ ಸಾಕಿದ್ರು ಡೌನ್ ಟೈಮಲ್ಲಿ 2-3 ದಿವಸದಲ್ಲಿ ಜಾಸ್ತಿ ಬರೋದು ಆವಾಗ. ಮತ್ತೆ ಕೆಚ್ಚಲು ಬಾವು ಎಷ್ಟೇ ಅಷ್ಟು ಇದು ಇದ್ರು ಕೂಡ ಒಮ್ಮೊಮ್ಮೆ ಕೆಚ್ಚಲು ಬಾವು ಬಂದೇ ಬರ್ತದೆ ದನಗಳಿಗೆ. ಹೆಚ್ಚಾಗಿ ಕೆಚ್ಚಲು ಬಾವು ಸ್ವಲ್ಪ ಅದಕ್ಕೆಲ್ಲ ನಮ್ಮ ಹತ್ರ ಫಸ್ಟ್ ಏಡ್ ಇಂಜೆಕ್ಷನ್ಗಳು ಇರ್ತದೆ. ಅದು ಡಾಕ್ಟರ್ ಬರುವಷ್ಟು ಕಾಯುವಷ್ಟು ಇರುದಿಲ್ಲ, ಈಗಿನ ಬ್ಯಾಕ್ಟೀರಿಯಾಗಳು ಭಯಂಕರ ಫಾಸ್ಟ್ ಇದೆ. ಈಗ ಗೊತ್ತಾಗಿ ಅರ್ಧ ಗಂಟೆಯಲ್ಲಿ ಕೆಚ್ಚಲು ಫುಲ್ ದಪ್ಪ ಆಗಿರ್ತದೆ, ಇನ್ನು 1 ಗಂಟೆ ಡಾಕ್ಟರ್ ಬರುವಷ್ಟೊತ್ತಿಗೆ ಕೆಚ್ಚಲು ಡ್ಯಾಮೇಜ್ ಆಗುವಷ್ಟು ಸಿವಿಯರ್ ಆಗಿ ಅಷ್ಟು ಅಟ್ಯಾಕ್ ಆಗ್ತದೆ. ಗೊತ್ತಾದ ಕೂಡಲೇ ಇಮಿಡಿಯೇಟ್ ಇಂಜೆಕ್ಷನ್ ಮಾಡ್ತೇನೆ ನಾನು. ಡಾಕ್ಟರ್ ಹತ್ರ ಕೇಳಿಕೊಂಡು ಮಾಡ್ತೇವೆ, ಸಂಪರ್ಕಿಸಿ ಯಾವ್ದು ಅಂತ ಹೇಳಿ ಹೇಳ್ತಾರೆ. ನಾವು ಎಷ್ಟು ಗೊತ್ತಿರೋ ಕಾರಣ ಅಷ್ಟು ಹೇಳ್ತಾರೆ, ಅನುಭವದಿಂದ ಹೇಳ್ತಾರೆ. ಇಂತ ಇಂಜೆಕ್ಷನ್ ಕೊಡಿ ಅಂತ ಕೂಡಲೇ ಹೇಳ್ತಾರೆ. ಮತ್ತೆ ಬೇಕು ಡಾಕ್ಟರ್ ಬರ್ತಾರೆ. ಇವಾಗ ಅಂದ್ರೆ ಕರು ಹಾಕೋ ಸಂದರ್ಭದಲ್ಲಿ ಜೊತೆಗೆ ಬೇಕಿರುತ್ತೆ, ಕೆಲವು ಸಲ ಅದು ಹೊರಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ, ಕೈ ಮಡಿಸಿರ್ತದೆ. ಆದ್ರೆ ಸಾಧಾರಣ ನಾವಿರುವ ಮಾಮೂಲಿ ಬರುದಿಲ್ಲ, ನಮಗೆ ಅದು ಅಭ್ಯಾಸ ಆಗಿದೆ. ಈಗ ಮಾಮೂಲಿ ನಾರ್ಮಲ್ ಆಗಿ ಇರ್ತದೆ, 10ರಲ್ಲಿ 1, 2 ಅಥವಾ 25ಕ್ಕೆ1 ಹೀಗೆ ಸಮಸ್ಯೆಗಳು ಬರುದು. ಹಾಗೆ ಬಂದಾಗ ನಾವು ಮಾಡುವಷ್ಟು ಅನುಭವ ಆಗಿದೆ. ಅದನ್ನೆಲ್ಲ ಅವನೇ ತೆಗಿತಾನೆ. ಇದು ಆದ್ರೆ ಕೆಲವು ಸತಿ ಇಲ್ಲಿ ಹತ್ರ ಎಲ್ಲಿಯಾದ್ರೂ ಒಮ್ಮೆ ಬನ್ನಿ ಅಣ್ಣ ಅಂತ ಹೇಳಿ ಕರೆದ್ರೆ ಎಷ್ಟೋ ಸತಿ ಇಂಜೆಕ್ಷನ್ ಕೊಡ್ತಾನೆ, ಅವರಿಗೆ ಔಷಧಿ ಎಮರ್ಜೆನ್ಸಿ. ಕೆಲವು ಸಲ ಪಶು ವೈದ್ಯರು ಸಿಗುವುದಿಲ್ಲ, ಲೈನಿಗೆ ಸಿಗುದಿಲ್ಲ, ದೂರ ನೈಟ್ ಆಗಿರ್ತದೆ. ಹಾಗೆ ನಾವು ಇದಂತಲ್ಲ, ಪೇಮೆಂಟ್ಗೆ ಅಂತಲ್ಲ, ಒಂದು ಸರ್ವಿಸ್, ಫ್ರೀ ಸರ್ವಿಸ್ ನಮ್ಮಿಂದ ಸಹಾಯ ಅಂತ ಮಾಡುತ್ತಾರೆ. ಈಗ ಸಾಮಾನ್ಯವಾಗಿ ದನಗಳಲ್ಲಿ ಈ ಕೊಂಬು ಮೂಡ್ತದಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಕೊಂಬು ಇದ್ರೆ ನಮಗೆ ಎಷ್ಟು ದಿನದಲ್ಲಿ ಮೂಡ್ತದೆ? ಹಾಗೆ ಅದು ಕೊಂಬು ಮೂಡುದು 20 ದಿವಸದಲ್ಲಿ ನಮಗೆ ಸಿಗ್ತದೆ ಕೈಗೆ. ಎಲ್ಲ ದನಗಳಲ್ಲಿ ಎಲ್ಲ ಕರುಗಳಿಗೆ ಕೊಂಬು ಮೂಡ್ತದೆ, ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವು 1 ತಿಂಗಳ ಒಳಗಡೆ ನಾವು ಅದನ್ನು ಬಿಸಿ ಮಾಡಿ ಆ ಕೊಂಬು ಬರುವ ಜಾಗವನ್ನು ಸುಡ್ತೇವೆ. ಹಿತ್ತಾಳಿದು ನಮ್ಮ ಹತ್ರ ಒಂದು ರೆಡಿ ಮಾಡಿ ಇದೆ, ಅದನ್ನು ಕಾಯಿಸಿ ಇಡ್ತೇವೆ. ಅಲ್ಲಿ ಸ್ವಲ್ಪ ನೋವಾಗ್ತದೆ, ಆದ್ರೆ ಮುಂದೆ ಅದಕ್ಕೆ ಸಮಸ್ಯೆ ಇಲ್ಲ. ಬಾಕಿ ಹತ್ರ ದನಗಳು ಕಟ್ಟುದು, ಅವಾಗ ಅದು ಇದು ಕುತ್ತಿಕೊಳ್ಳುದು ಹಾಯುವಾಗ ಅದು ತಾಗ್ತದೆ, ಇನ್ನೊಂದಕ್ಕೆ ಡ್ಯಾಮೇಜ್ ಆಗ್ತದೆ, ಹತ್ರ ಇರ್ತದೆ. ಮತ್ತೆ ನಾವೇ ಹೋಗಿ ಹಾಗೆ ಹಿಂಡಿ ಇಡುವಾಗ ಅಥವಾ ಹುಲ್ಲು ಹಾಕುವಾಗೆಲ್ಲ ನಮಗೆ ತಾಗ್ತದೆ, ಚೂಪ್ ಇರ್ತದೆ, ಅದು ಕೊಕ್ಕೆ ಇರ್ತದೆ. ಈಗ ಬೇರೆ ಬೇರೆ ಟೈಪ್ ಬರ್ತದಲ್ಲ, ಆದ ಕಾರಣ ಇದು ಪಾರಂಪರಿಕವಾಗಿ ಬಂದದ್ದ ಅಥವಾ ವೈದ್ಯಕೀಯದಿಂದಲೇ? ಇದು ವೈದ್ಯಕೀಯದಿಂದಲೇ ಮೊದಲಿನಲ್ಲೇ ಕೊಂಬು ತೆಗೆಯುವ ಸಿಸ್ಟಮ್ ಉಂಟು. ಈಗ ಕರೆಂಟ್ ಇದು ಮತ್ತೆ ಅದಕ್ಕೆ ಪೌಡರ್ ಎಲ್ಲ ಬರ್ತದಂತೆ, ಅದೆಲ್ಲ ಗೊತ್ತು. ನಾವೀಗ ಹಳೆ ಕ್ರಮದಲ್ಲಿ ಬಿಸಿ ಮಾಡಿ ಸುಡುವ. ಇದು ಮೊದಲು ನನಗೆ ಗೊತ್ತಿರುವಾಗೆ ಕೊಂಬು ತೆಗಿತಿದ್ದು, ನಾನು ಡಾಕ್ಟರ್ ಎಲ್ಲ ಮಾಡೋದನ್ನು ನೋಡಿ ಕಲ್ತದ್ದು. ಫಸ್ಟ್ ಗೆ ನಮ್ಮಲ್ಲಿ ಮಾಡೋದು ನೋಡಿ ಮತ್ತೆ ನಾನೇ ತೆಗಿತೇನೆ. ಈಗ ಆಸ್ಪಾಸ್ ಎಲ್ಲ ಕೆಲವರು ಕರೀತಾರೆ, ಸುಮ್ಮನೆ ತೆಗೆದು ಕೊಡಿ ಅಣ್ಣ ಅಂತ. ಈಗ ಫ್ರೀ ಆಗಿ ತೆಗೆದು ಕೊಡ್ತೇನೆ. ಅದಕ್ಕೆ ಮತ್ತೆ ಏನಾದ್ರು ಔಷಧಿ ಹಾಕ್ತೀರಾ? ಔಷಧಿ ನಾವು ಬೇವಿನ ಎಣ್ಣೆ ಹಾಕ್ತೇವೆ, ಗಾಯ ಒಣಗಲಿಕ್ಕೆ ಎಣ್ಣೆಯನ್ನು ಅರಸಿದ್ರೆ 10-15 ದಿವಸದಲ್ಲಿ. ಒಮ್ಮೆ ನೋವಾಗ್ತದೆ, ಕೈ ಕಾಲೆಲ್ಲ ಕಟ್ಟಿ ಸ್ವಲ್ಪ ಬಿಸಿ, ಒಮ್ಮೆ ಬೇಸರ ಆಗ್ತದೆ, ಒಮ್ಮೆ ನೋವು ನಾವು ಸಾಕುವ ಪುಟ್ಟ ಪುಟ್ಟ ಕರುಗಳನ್ನು. ಅದೇ ಹಾಗೆ ಮತ್ತೆ ಸರಿ ಆಗ್ತದೆ, ಅದಕ್ಕೂ ಸೇಫ್ ಆಗಿರ್ತದೆ. ಆಚೆ ಈಚೆ ಬೇರೆ ದನಗಳು ಗಾಯ ಆಗುದೆಲ್ಲ ಇಲ್ಲ, ಗಂಭೀರ ಸಮಸ್ಯೆಗೆ ದಾರಿ ಮಾಡಿಕೊಡುದಿಲ್ಲ. ಅದರ ಮೊದಲೇ ನಾವು ಎಚ್ಚೆತ್ಕೊಂಡ್ರೆ ಒಳ್ಳೇದು. ಇವಾಗ ನೀವು ಮೆಷಿನ್ ಹಾಕ್ತಿರಲ್ಲ, ಮೆಷಿನ್ ಹಾಕುವಾಗ ಅದರಲ್ಲಿ ಎಷ್ಟು ಸಮಯ ಕರು ಬಿಡ್ಬೇಕು ಹಾಗೇನಾದ್ರೂ ಉಂಟಾ? 3-5 ನಿಮಿಷದಲ್ಲಿ ಹಾಲು ಖಾಲಿ ಆಗ್ತದೆ. 8 ನಿಮಿಷದಲ್ಲಿ ಯಾವ್ದು ಸ್ವಲ್ಪ ಕೆಲವು ಮಳೆ ಧಾರೆ ತೂತಿನ ಹೊಂದಿಕೊಂಡು ಬೇಗ ಫಾಸ್ಟ್ ಆಗ್ತದೆ. ತೋರ ಧಾರೆ ಆದ್ರೆ ಬೇಗ ಬೇಗ ಹಾಲು ಮುಗಿತದೆ. ಸಪೂರ ಧಾರೆಯ ದನ ಆದ್ರೆ ಒಂದು 8 ನಿಮಿಷ ಬೇಕಾದ್ರೆ, ಮ್ಯಾಕ್ಸಿಮಮ್ 10 ನಿಮಿಷ ಒಳಗೆ ಹಾಲು ಕರೆದಾಗ್ತದೆ. ಬೇಗ ಹಾಲು ಖಾಲಿ ಆದಷ್ಟು ಈಲ್ಡ್ ಜಾಸ್ತಿ, ಅದು ಬೇಗ ಹಾಲು ಇಳಿಸ್ತದೆ. ಕೈಯಲ್ಲಿ ಕರೆಯುವಾಗ 2 ಕೈ, 1 ಕೈಯಲ್ಲಿ ಕರೆಯುವ ಅಭ್ಯಾಸ ಇದ್ದವರಿಗೆ ನಿಧಾನ ಹಾಲು ಸಿಕ್ಕುದಿಲ್ಲ ಬೇಗ. ಬಾಲ್ದಿಯನ್ನು ಕೆಳಗಿಟ್ಟು 2 ಕೈಯಲ್ಲಿ
ಫಸ್ಟಿಗೆ ಕೈಯಲ್ಲಿ ಕರಿಬೇಕಾಗ್ತದ? ಇಲ್ಲ, ಫಸ್ಟಿಗೆ ಕರಿಯುವುದು ಬೇಡ. ಲಾಸ್ಟಿಗೆ ಒಮ್ಮೆ ಕೈಯಲ್ಲಿ ನೋಡ್ತೇವೆ ಇಲ್ಲಿ ಆದ್ರೂ ಉಳಿದಿದ ಅಂತ. ಒಂದು 50 ml ಎಲ್ಲ ಉಳಿದಿರ್ತದೆ. ಆದ್ರೆ ಅದು ಕೆಚ್ಚಲು ಬಾವು ಎಲ್ಲ ಬರುವ ಸಮಸ್ಯೆ ಬೇಕಾಗಿ ಮಾಡಿ ಅಷ್ಟು ಉಳಿದ್ರು ಕೆಚ್ಚಲು ಬಾವು ಬರ್ತದೆ. ಅದು ಬರ್ತದೆ, ಕೆಲವು ಬ್ಯಾಕ್ಟೀರಿಯಾ ಅದು ಓಪನ್ ಇರ್ತದೆ. ಒಂದು 5 ನಿಮಿಷ 10 ನಿಮಿಷ ಅದು ಓಪನ್ ಇರ್ತದೆ. ಅದು ಮತ್ತೆ ಬಂದ್ ಆಗ್ತದೆ. ಮಲೆ ತೊಟ್ಟು ಅಂತ ಹೇಳ್ತಾರೆ, ಅದು ಓಪನ್ ಇರ್ತದೆ. ಒಂದು ಲೆಕ್ಕದಲ್ಲಿ ಒಂದು ಅರ್ಧ ಗಂಟೆ ಅದು ನಿಂತುಕೊಂಡೇ ಬೇಕು ಅಂತ ಲೆಕ್ಕ. ಹಾಲು ಕರೆದ ಮೇಲೆ ಮೇವು ಹಾಕ್ಬೇಕು. ಆಮೇಲೆ ನಾವು ಕ್ಲೀನ್ ಆಗಿ ತೊಳೆದು ಬಿಡ್ತೇವೆ. ಮೇವು ಸ್ವಲ್ಪ ಮತ್ತೆ ಲೇಟ್ ಆಗಿ ಹಾಕ್ತೇವೆ. ಫಸ್ಟ್ ಗೆ ಫೀಡ್ ಕೊಡ್ತೇವೆ. ಆದ ಕಾರಣ ಓಪನ್ ಇದ್ದ ಕೂಡಲೇ ಬ್ಯಾಕ್ಟೀರಿಯಾಗಳು ಒಳಗೆ ಹೋಗೋ ಚಾನ್ಸಸ್ ಜಾಸ್ತಿ. ಮತ್ತೆ ಹಾಲು ಇದ್ರೆ ಅದು ಸಮಸ್ಯೆ ಬರ್ತದೆ. ಆದ ಕಾರಣ ಕ್ಲೀನ್ ಪುನಃ ಒಮ್ಮೆ ಹಿಂಡಿ ನೋಡ್ತೇವೆ ಉಳಿದಿದೆ ಅಂತ ಹೇಳಿ. ಎಷ್ಟು ಮೆಷಿನ್ ಉಂಟು ಸರ್? 2 ಡಬಲ್ ಬಕೆಟ್ ಇದೆ. ಯೂಸ್ ಮಾಡುದು ಬೇಗ ಕರಬೇಕಂದ್ರೆ ಡಬಲ್ ಬಕೆಟ್ ಹಾಕ್ತೇವೆ. ಇಲ್ಲ ಒಂದೇ ಮೆಷಿನ್ ಅಲ್ಲಿ 2 ಬಕೆಟ್ ಕಳೆಯುವ ಸಿಸ್ಟಮ್ ಅದು. ಒಂದೇ ಯೂಸ್ ಮಾಡುದು. ಒಂದು ಸೈಡ್ ನೋಡಿಕೊಳ್ಳುವಾಗ ಆಗ್ತದೆ. 3/4 ಗಂಟೆಯಲ್ಲಿ ಹಾಲು ಕರೆದು ಆಗ್ತದೆ. ಆರಂಭದಲ್ಲಿ ಅದು ಹೇಗೆ ಅದರ ಜೊತೆ ಹೊಂದಿಕೊಳ್ತವೆ ದನಗಳು? ಹೊಂದಿಕೊಳ್ಳೋದು ಫಸ್ಟ್ ಅಭ್ಯಾಸ ಎಲ್ಲ ಸ್ವಲ್ಪ ಕಾಲು ಎತ್ತುದು, ಸ್ವಲ್ಪ ಕೀಟ ಉಪದ್ರ ಆಗ್ತದೆ. ಸ್ವಲ್ಪ ಬಳ್ಳಿ ಕಟ್ತೇವೆ ಕಾಲಿಗೆ 2 ಕಾಲಿಗೆ 8 ಬರದಾಗೆ ಬಳ್ಳಿ ಕಟ್ಟಿದ್ರೆ ಅದು ಸುಲಭದಲ್ಲಿ ಏನು ಸಮಸ್ಯೆ ಆಗುದಿಲ್ಲ. ಅಭ್ಯಾಸ ಆಗ್ತದೆ. ಅದಕ್ಕೆ ನಾವು ಕೈಯಲ್ಲಿ ಕರೆಯೋದಕ್ಕಿಂತ ಮಿಷನ್ ಕರೆದ್ರೆ ಸ್ವಲ್ಪ ಆರಾಮ ಆಗ್ತದೆ. 4 ಮಲೆ ಎದ್ದು 4 ತೊಟ್ಟಿದ್ದು ಒಮ್ಮೆಗೆ ಹಾಲು ಬರ್ತದೆ. ಬೇಗ ಹಾಲು ಇಳಿಸಿದ್ರೆ ಬೇಗ ಕ್ಲೀನ್ ಆಗ್ತದೆ. ಮತ್ತೆ ಅವುಗಳಿಗೂ ಹಾಲು ತುಂಬಿ ಆಗುವಾಗ ಅವುಗಳಿಗೂ ಕೆಚ್ಚಲು ಭಾರ ಆಗಿರ್ತದೆ. ಅವು ಹಾಲು ಕರೀಲಿಕ್ಕೆ ಬಂದ ಕೂಡಲೇ ಖುಷಿಯಲ್ಲಿ ನಿಂತುಕೊಳ್ತದೆ. ಫಸ್ಟಿಗೊಂದು ಕಡೀರಿದ್ದು ಒಂದು ತಿಂಗಳು ಸ್ವಲ್ಪ ಆಚೆ ಈಚೆ ಕಾಲು ಇದು ಮಾಡ್ತದೆ. ಮತ್ತೆ ಭಾರಿ ಖುಷಿಯಲ್ಲಿ ನಿಂತುಕೊಳ್ತದೆ. ಅಂದ್ರೆ ಬೇಗ ಹಾಲು ಕರೆದು ಭಾರ ಇಳೀತದಲ್ಲ. 20 ಲೀಟರ್ 10 ಲೀಟರ್ 10 kg ಭಾರ. ಸಾಮಾನ್ಯವಾಗಿ ಕರು ಹಾಕಿದ ನಂತರ ಅದಕ್ಕೆ ನೀವು ಬಾಟ್ಲಿನಲ್ಲಿ ಹಾಲು ಹಾಕಿ ಫೀಡ್ ಮಾಡ್ತೀರಿ ಅಂತ ಹೇಳ್ತೀರಿ. ಅಂದ್ರೆ ಒಮ್ಮೆಯೂ ಅದನ್ನು ಕೆಚ್ಚಲ್ಗೆ ಇದು ಮಾಡೋದಿಲ್ಲ? ಇಲ್ಲ, ಆಗಿಸುವ ಕೆಚ್ಚಲಲ್ಲಿ ಹಾಲು ಕೊಡುವ ಕ್ರಮ ಇಲ್ಲ. ಇದು ಹಾಲು 10 ಲೀಟರ್ ಮೇಲ್ಪಟ್ಟಿರುವ ಕಾರಣ ಅಷ್ಟು ಹಾಲು ಕುಡಿದ್ರೆ ಕರುವಿಗೆ ಅಜೀರ್ಣ ಆಗ್ತದೆ. ಕರು ಸತ್ತು ಹೋಗುವ ಚಾನ್ಸಸ್ ಇರ್ತದೆ. ಲೆಕ್ಕಾಚಾರದ ಹಾಲು ಅದರ ಬಾಡಿ ವೆಯ್ಟ್ ಗೆ ಹೊಂದಿಕೊಂಡು 2.5-3.5 ಲೀಟರ್ ವರೆಗೆ ಹಾಲು ಕೊಡ್ತೇವೆ ಹೊತ್ತಿಗೆ. ಕಾರಣ ಇದು ಬಾಟ್ಲಿಯಲ್ಲೇ ಕೊಡ್ತೇವೆ. ಮತ್ತೆ ಜಾಸ್ತಿ ಆದ ಹೆಣ್ಣು ಕರುಗಳನ್ನು ನಾವು ಈಗ ಯಾರಾದ್ರೂ ಬೇಕಾದವರಿಗೆ ಸೇಲ್ ಮಾಡ್ತೇವೆ. 1 ವಾರದಲ್ಲೇ ಕೊಡ್ತೇವೆ. ಹಾಲು ಸರಿ ಕುಡಿಲಿಕ್ಕೆ ಅಭ್ಯಾಸ 3 ದಿವಸದಲ್ಲಿ ಹಾಲು ಸರಿ ಬಾಟ್ಲಿ ಬಿಟ್ಟು ಬಕೆಟ್ ಅಲ್ಲಿ ಕುಡಿತದೆ. ಕೈ ಬೆರಳನ್ನು 2 ಬೆರಳನ್ನು ಬಾಯಿಗೆ ಹಾಕಿ ಕರುವಿನ ತಲೆಯನ್ನು ಸ್ವಲ್ಪ ಹೀಗೆ ಬಗ್ಗಿಸಿ ಹಾಲಿಗೆ ಮುಟ್ಟಿಸ್ಬೇಕು. ಅದು ಈ ಕೈಯನ್ನೇ ಚೀಪ್ತದೆ. ಚೀಪಿದ ಹಾಗೆ ಕೈಯನ್ನು ಸ್ವಲ್ಪ ಸ್ವಲ್ಪ ಹಿಂದೆ ತೆಕ್ಕೊಂಡ ಕೂಡಲೇ ಬೇರೆ ದನಗಳೆಲ್ಲ ನೀರು ಕುಡಿಯುದಿಲ್ವಾ, ಅದೇ ತರ ಈ ಹಾಲನ್ನು ಕುಡಿದು ಮುಗಿಸ್ತದೆ. ಫೀಡಿಂಗ್ ಬಾಟಲ್ ಎಲ್ಲ ಬರ್ತಾ ಉಂಟು. ಇದು ಹಳೆ ಸಿಸ್ಟಮ್, ಹಳೆ ಸಿಸ್ಟಮ್. ಈಗ ಫೀಡಿಂಗ್ ಬಾಟಲ್ಗಳು ಅಂತ ಬರ್ತದೆ, ಮೆಜರ್ಮೆಂಟ್ ಇರುವುದು. ಇಷ್ಟೇ ಕೊಟ್ಟರೆ ಕೆಚ್ಚಲು ಮಲೆಯಲ್ಲಿ ಹಾಲು ಕುಡಿದ ಸಿಸ್ಟಮ್ ಅಲ್ಲೇ ಕುಡಿ. ಅದು ಒಳ್ಳೇದು ನಿಜವಾಗಿ ಹಾಗೆ ಕುಡಿದ್ರೆ. ಯಾಕಂದ್ರೆ ಅದು ಜೊಲ್ಲು ನಾಲಿಗೆ ಎಕ್ಸರ್ಸೈಸ್ ಅದಕ್ಕೆ ಆಗದಾಗ ಆಗ್ತದೆ ಹಾಲು ಕುಡಿಯುವಾಗ. ಹಾಗೆ ಜಾಸ್ತಿ ಆದ ಕರುಗಳನ್ನು ನಾವು 3-4 ದಿವಸದಲ್ಲಿ ಹಾಲು ಕುಡಿಗೆ ಸ್ಟಾರ್ಟ್ ಆದ ಕೂಡಲೇ ಕೊಡ್ತೇವೆ, ಸೇಲ್ ಮಾಡ್ತೇವೆ. ಯಾರಾದ್ರೂ ಬೇಕಾದವರು ಆಸ್ಪಾಸಲ್ಲಿ ತಕೊಂಡು ಹೋಗ್ತಾರೆ ಒಳ್ಳೊಳ್ಳೆ ತಳಿಯ ಕರುಗಳನ್ನು. ನಾವು ಮತ್ತೆ 10 ದನಕ್ಕೆ 1-2 ಕರುಗಳನ್ನು ಮಾತ್ರ ಇಟ್ಟುಕೊಳ್ತೇವೆ. ಇಲ್ಲದಿದ್ರೆ ದಿವಸಕ್ಕೆ 6 ಲೀಟರ್ ಹಾಲು ಕೊಡ್ಬೇಕಾಗ್ತದೆ. ಮತ್ತೆ ಒಂದು ಕರುವಿಗೆ 6 ಲೀಟರ್ ಆಗುವಾಗ ಈಗ ನಾವು 4 ಕರು ಇಟ್ರೆ 24 ಲೀಟರ್ ದಿವಸಕ್ಕೆ ಕೊಡ್ಲಿಕ್ಕೆ ಆಯ್ತು. 10 ವರ್ಷಕ್ಕೆ 1-2-3 ಕರು ಇಟ್ಟುಕೊಳ್ತೇವೆ. ಈಗ 1-3 ತಿಂಗಳು ಇದಕ್ಕೆ ಹಾಲು ಕೊಡುವುದು ಮುಗಿದ ಮೇಲೆ ಮತ್ತೊಂದು ಒಳ್ಳೆ ಕರು ಬಂತ ಆವಾಗ ಅದೊಂದು ಸಾಕ್ತೇವೆ. ಹಾಗೆ ಈಗ 5 ಕರು ಸಾಕ್ತಾ ಇದ್ದೇವೆ. ಅಂದ್ರೆ 1-3 ತಿಂಗಳು, 6 ತಿಂಗಳು, 8 ತಿಂಗಳು, ಈಗ ಇದು ಬೆದೆಗೆ ಬರ್ಲಿಕ್ಕೆ ಆಯ್ತು 10-12 ತಿಂಗಳಿದ್ದು. ಹಾಗಾಗುವಾಗ ಗ್ಯಾಪ್ ಉಂಟಲ್ಲ. ಹೌದು. ತುಂಬಾ ಹಾಲು ಕರುವಿಗೆ ಕೊಡ್ತಾ ಇದ್ರೆ ನಮ್ಗೆ ಲಾಭಾಂಶ ಇಲ್ಲ. 10 ಕರುವನ್ನು ಸಾಕಿದ್ರೆ ಇಲ್ಲಿ ಸುಮಾರು ಖರ್ಚು ಹಾಗೆ 1-2-3 ಕರು, 10 ದನಕ್ಕೆ 1-3 ಕರು ಹೀಗೆ ಸಾಕಬಹುದು ವರ್ಷಕ್ಕೆ. ಹಾಗೆ ಸಾಕಿದ್ರೆ ಎಲ್ಲ ಕರು ಸಾಕಿದ್ರು ನಷ್ಟ ಆಗುದಿಲ್ಲ ನಮಗೆ. ಫಸ್ಟಿಗೆ ಹಾಲಿನ ಇದು ಆಗಿ ಪುನಃ 2 ವರ್ಷ ನಾವು ಕಾಯಬೇಕು. ಈಗ ಸೇವಿಂಗ್ಸ್ ಮಾಡಿದಾಗ ಪಿಗ್ಮಿ ಕಟ್ತೇವೆ, ಕಟ್ಟಿಕೊಂಡು ಹೋಗುದು. ಒಮ್ಮೆ ದನ ತರಿದ್ರೆ 1 ಲಕ್ಷ ಕೊಡ್ಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ಈ ದನಗಳಲ್ಲಿ ಬಾಧಿಸುವ ರೋಗಗಳು ಯಾವುವು? ರೋಗ ಕಾಲುಬಾಯಿ, ಚರ್ಮಗಂಟು ರೋಗ, 2 ರೋಗ ಮೇನ್ ಬರುದು. ಅದಕ್ಕೆಲ್ಲ ಈಗ ಗವರ್ಮೆಂಟ್ ಇಂದ ವ್ಯಾಕ್ಸಿನ್ ಕರೆಕ್ಟ್ ಟೈಮಿಗೆ ಮಾಡ್ತಾ ಇದ್ದಾರೆ. ಆ ಕಾರಣ ಯಾವುದೇ ಸಮಸ್ಯೆಗಳಿಲ್ಲ. ನಮ್ಮ ಏರಿಯಾದಲ್ಲಿ ಕಾಲುಬಾಯಿ ಜ್ವರ ಇಲ್ಲ. ಚರ್ಮಗಂಟು ಒಮ್ಮೆ ಎಲ್ಲ ಬಂದಿತ್ತು ಅವತ್ತು, ವ್ಯಾಕ್ಸಿನ್ ಎಲ್ಲ ಮಾಡಿ ಕಡಿಮೆ ಆಗಿದೆ. ಈಗ ಸದ್ಯಕ್ಕೆ ಯಾವುದೇ ರೋಗಗಳಿಲ್ಲ, ತೀವ್ರವಾಗಿ ಬಾಧಿಸುವ ಯಾವುದೇ ರೋಗಗಳಿಲ್ಲ. ಮತ್ತೆ ಜ್ವರ, ಶೀತ ಇಂಥದ್ದು ಎಲ್ಲ ಆಗ್ತದೆ ಇರ್ತದೆ.
ಯಾವಾಗ ಮಳೆಗಾಲದಲ್ಲಿ ಹಾಗೆ ಸಣ್ಣ ಪುಟ್ಟದು ಮಾಡ್ತಾ ಇರ್ತದೆ. ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಮನುಷ್ಯರಿಗೆ ಬರ್ದ್ರೆ 5 ಜನ ಇದ್ರೆ ಒಬ್ಬರಿಗೆ ಶೀತ ಆಗುದು ಇದ್ದಾಗಿ ಒಮ್ಮೊಮ್ಮೆ ಕಾಲೊಂದು ನೋವಾಗುದು, ಎಲ್ಲಾರು ಸ್ವಲ್ಪ ನೋವಾಗುದು, ಏನಾದ್ರು ಸಣ್ಣ ಸಣ್ಣ ಸಮಸ್ಯೆಗಳು ಇರ್ತದೆ. ಮಾಮೂಲಿ ಇರುವಂತೆ ನಾವು ಮನುಷ್ಯರಿಗೆ ಬರುವಾಗ ಅದಕ್ಕೂ ಬರ್ತಾ ಇರ್ತದೆ. ನಾವು ಎಷ್ಟು ಚಂದ, ಎಷ್ಟು ಪ್ರೀತಿಯಿಂದ ಕಡೆಯಿಂದ ಕ್ಲೀನ್ ಆಗಿ ನೋಡಿಕೊಳ್ತೇವೆ, ಅಷ್ಟು ಚೆನ್ನಾಗಿರ್ತದೆ, ಆರೋಗ್ಯವಾಗಿರ್ತದೆ. ಮತ್ತೆ ಅಕಸ್ಮಾತ್ ಏನಾದ್ರು ಕಾಯಿಲೆ ಬಂದ, ಏನಾದ್ರು ಕೈಕಾಲು ನೋವಾಗಿ ಬಿದ್ದು ಸತ್ತು ಹೋದ್ರೆ ಇಂಥದಕ್ಕೆಲ್ಲ KMF ಇಂದ ಇನ್ಶೂರ್ ಕೊಡ್ತಾರೆ. ಈಗ ನಾವೆಲ್ಲ ಮಾತಾಡಿ ನಾವು ದೂರದಿಂದ ತರುವಾಗ 1 ಲಕ್ಷ ಕೊಟ್ಟು ದನ ತರಬೇಕಾಗ್ತದೆ ಅಂತ ಹೇಳಿದ ಲೆಕ್ಕದಲ್ಲಿ 1 ಲಕ್ಷವರೆಗೆ ಇನ್ಶೂರೆನ್ಸ್ ಮಾಡಿ ಕೊಡ್ತಾರೆ KMF ವತಿಯಿಂದ. 75% ಅವರೇ ಕೊಡ್ತಾರೆ. ಇಲ್ಲದಿದ್ರೆ ನಮಗೆ 5-6 ಸಾವಿರ ಪ್ರೀಮಿಯಂ ಕಟ್ಟಲಿಕ್ಕೆ ಆಗ್ತದೆ. ಆ ವರ್ಷ ನಮಗೆ 400-500 ರೂಪಾಯಿ ಒಳಗೆ ನಮಗೆ ಪ್ರೀಮಿಯಂ ಅಲ್ಲಿ 1 ವರ್ಷದ ಇನ್ಶೂರ್ 1 ಲಕ್ಷಕ್ಕೆ ಕೊಡ್ತಾರೆ. ನಾವು ಕರೆಕ್ಟ್ ಟ್ಯಾಗು ಇದೆಲ್ಲ ಮೇಂಟೈನ್ ಮಾಡ್ಬೇಕು. ಅದು ಹೇಗೆ ಸರ್? ಅಂದ್ರೆ ಈಗ ನೀವು ಒಂದು ಹೊಸ ತಳಿಯನ್ನೇ ತರ್ತಾ ಇದ್ದೀರಿ, ಉದಾಹರಣೆಗೆ HF ಅನ್ನೇ ಹಾಸನದಿಂದ ಎಲ್ಲಿಂದಲೋ ತರ್ತಾ ಇದ್ದೀರಿ. ತರುವಾಗ ಫಸ್ಟ್ ಏನು KMF ಅಲ್ಲಿ ರಿಜಿಸ್ಟರ್ ಮಾಡಿಲ್ಲ, ತಂದ ಮೇಲೆ ನಾವು ಕೂಡಲೇ ಡಾಕ್ಟರ್ಗೆ ಹೇಳಿದ್ರೆ ಅವರು ಬಂದು ಫೋಟೋ ತೆಗೆದು ಟ್ಯಾಗ್ ಎಲ್ಲ ಹಾಕಿ, ಟ್ಯಾಗ್ ಇದ್ರೆ ಟ್ಯಾಗ್ ಅದೇ ಕಿವಿಗೆ ಟ್ಯಾಗ್, ಆಮೇಲೆ ಎಲ್ಲದನ್ನ ನಂಬರ್ ಇದೆ, ಬಾರ್ ಕೋಡ್ ಇದೆ. ಈಗ ಎಲ್ಲಾ ಸಾಧಾರಣ ಎಲ್ಲ ಕಡೆ ಟ್ಯಾಗ್ ಇಲ್ಲದ ದನಗಳಿಲ್ಲ, ಟ್ಯಾಗ್ ಇರ್ತದೆ, ಕಂಪಲ್ಸರಿ ಮಾಡಿದ್ದಾರೆ. ಇನ್ಶೂರೆನ್ಸ್ ಮಾಡಿ ಕೊಡ್ತಾರೆ. ಮಾಡಿ ಏನಾದ್ರು 15 ಕ್ಲೈಮ್ ಬಂದ್ರೆ, ಏನಾದ್ರು ಡ್ಯಾಮೇಜ್ ಆದ್ರೆ 15 ದಿವಸದಲ್ಲಿ ಅದರ ಕ್ಲೈಮ್ ಇನ್ಶೂರೆನ್ಸ್ ಮಾಡಿದ ಕೂಡಲೇ ಸಿಗ್ತದೆ. ಅದು ಯಾವೆಲ್ಲ ರೀತಿಯ ಇದರಲ್ಲಿ ಅದು ಕವರ್ ಆಗ್ತದೆ? ಕವರ್ ದನ ಸತ್ತೋದ್ರೆ ಮಾತ್ರ ಸಿಗುವಂತದ್ದು, ಸಾಮಾನ್ಯ ರೋಗಗಳಿಗೆ ಯಾವುದಕ್ಕೂ ಇಲ್ಲ. ಇದು ಸತ್ತೋದ್ರೆ ಸಿಗ್ತದೆ. ಹಾಗೆ ದನಗಳದೇ ಈಗ ಡ್ಯಾಮೇಜ್ ಆಗೋದು ಕೆಚ್ಚಲುವ ಬಂದು ಮಾತ್ರ, ಅಥವಾ ಏಳ್ಲಿಕ್ಕಾಗದ ದನಗಳು ಮತ್ತೆ ಉಳಿಯುವುದು ಕಡಿಮೆ. ಯಾಕಂದ್ರೆ ಅಷ್ಟು ಸರ್ವೈವ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ದನ ಏಳುದಿಲ್ಲ, ತಿನ್ನುವುದೇ ಇಲ್ಲ, ಏಳುದೇ ಇಲ್ಲ ಅಂತೇಳಿ ದನ ಉಳಿಸುದು ಕಷ್ಟ ಆಗ್ತದೆ. ಕಾರಣ ನಾವು ಈ ಒಂದು ದೊಡ್ಡ ನಷ್ಟವನ್ನು ಭರಿಸಲಿಕ್ಕೆ KMF-ನವರು ಇನ್ಶೂರೆನ್ಸ್ ಮಾಡಿ ಸಹಕಾರ ಕೊಡ್ತಾರೆ. ಅದು ವರ್ಷಕ್ಕೆ ಎಷ್ಟು ನೀವು ಪ್ರೀಮಿಯಂ ಕಟ್ಟಬೇಕು? ಪ್ರೀಮಿಯಂ 1 ಲಕ್ಷಕ್ಕೆ ಕರೆಕ್ಟ್ ನೆನಪಿಲ್ಲ, ಅದು 900 ರೂಪಾಯಿ, 1,000 ಒಳಗೆ ಬರ್ಬೋದು. 75% ಅವರು ಕೊಡ್ತಾರೆ, 25% ನಾವು ಹಾಕುವಂತ. ಅದಲ್ಲದೆ KMF ಯಾವ ರೀತಿ ನಿಮ್ಗೆ ಸುಮಾರು ಹೈನುಗಾರಿಕೆ ಕೌ ಮ್ಯಾಟ್ ಅಂತ ಬರ್ತದೆ, ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ಮಿಷನ್ ತೆಗೆದಿದ್ರೆ ಹಾಲು ಕರಿಯೋ ಮಿಷಿನಿಗೆ ಒಂದು, ಮತ್ತೆ ಹಟ್ಟಿ ತೊಳೆಯೋ ಮಿಷನ್ಗೆ, ಮತ್ತೆ ಹುಲ್ಲು ನೆಡ್ಲಿಕ್ಕೆ ಸಹಾಯಧನ ಕೊಡ್ತಾರೆ. ಕರು ಸಾಕಾಣೆ ಒಬ್ಬರಿಗೆ 1 ವರ್ಷಕ್ಕೊಂದು ಕರು ಸಾಕಾಣೆಗೆ ಕೊಡ್ತಾರೆ. ಮತ್ತೆ ಆ ಕರು ಫೀಡ್ 3 ತಿಂಗಳು ಕೊಡ್ತಾರೆ. 2 ವರ್ಷದೊಳಗೆ ಅದು ಕರು ಹಾಕಿದ್ರೆ ಪುನಃ 1,000 ಪ್ರೋತ್ಸಾಹಧನ ಅಂತ ಕೊಡ್ತಾರೆ. ಹಾಗೆ ಒಂದು 5 ದನದ ಮಿನಿ ಡೈರಿ ಅಂತ ಮಾಡಿದ್ರೆ ತಿಂಗಳಿಗೆ 10,000 5 ದನಕ್ಕೆ 50,000 ಫೀಡ್ ಕೊಡ್ತಾರೆ ಫ್ರೀಯಾಗಿ. ಮಿನಿ ಡೈರಿ ಯೋಜನೆ ಅಂತ 5 ದನ ಸಾಕಿ ಮಾಡೋದಿದ್ರೆ, ಮತ್ತೆ ಹೊರ ರಾಜ್ಯದಿಂದ ಹೊರ ಜಿಲ್ಲೆಗಳಿಂದ ತರುದಿದ್ರೆ ಸಾಗಾಟ ವೆಚ್ಚ 5,000, 2 ದನಕ್ಕೆ 10,000 ಕೊಡ್ತಾರೆ. ನೀವು ಇವೆಲ್ಲ ಸವಲತ್ತುಗಳನ್ನು ಪ್ರಯೋಜನ ಪಡ್ಕೊಂಡಿದ್ದೇವೆ. KMF ವತಿಯಿಂದ ಫುಲ್ ಸಹಕಾರ ಕೊಡ್ತಾರೆ. ನಿಮ್ಮ ಪ್ರಕಾರ ಈಗ ಹೈನುಗಾರಿಕೆ ಅನ್ನುವುದು ಲಾಭದಾಯಕವಾ? ಏನ್ ಹೇಳಿಕೆ ಬಯಸ್ತೀರಿ? ಲಾಭದಾಯಕವೇ. ಅದರ ಬಗ್ಗೆ ಸರಿಯಾದ ಮಾಹಿತಿ ತಿಳ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಲಾಭದಾಯಕ. ಕೆಲವರು ಸಡನ್ ಸ್ಟಾರ್ಟ್ ಮಾಡ್ತಾರೆ, ಸರಿಯಾದ ಮೇವು ಫೀಡ್ ಕೊಡುವುದಿಲ್ಲ, ಆವಾಗ ನಷ್ಟ ಆಗ್ತದೆ. ಅದರ ಮೇಂಟೆನೆನ್ಸ್ ಹೊತ್ತೊತ್ತಿಗೆ ಕೊಡಬೇಕಾದನ್ನು ಕೊಡಲೇಬೇಕು. ಸ್ವಲ್ಪ ಹಾಲು ಕಡಿಮೆ ಆಯ್ತು ಹೇಳಿ ಕಡಿಮೆ ಕೊಟ್ಟಿತ್ತು, ವರ್ಕೌಟ್ ಆಗುದಿಲ್ಲ ಅಂತ ಹೇಳಿ ಲೆಕ್ಕಾಚಾರ ಮಾಡದೆ ಅವರು ನೋಡಿಕೊಂಡು ಕೊಟ್ರೆ ದನಗಳು ಪುನಃ ವೀಕ್ ಆಗ್ತದೆ, ಗಬ್ಬಾಗುದಿಲ್ಲ, ಸಮಸ್ಯೆಗಳು ಬರ್ತದೆ. ಆದ ಕಾರಣ ಕರೆಕ್ಟ್ ನಾವು ಮಾಹಿತಿ ತಿಳ್ಕೊಂಡು ಕೊಟ್ಟುಕೊಂಡು ಬಂದು ನಷ್ಟ ಆಗುದಿಲ್ಲ. ಯಾವತ್ತು ಹೈನುಗಾರಿಕೆಯಲ್ಲಿ ನಷ್ಟ ಅಂತ ಇಲ್ಲ. ನಮ್ಮ ನೆಗ್ಲಿಜೆನ್ಸಿ, ನಾವು ಲೆಕ್ಕಾಚಾರ ಹಾಕದೆ ಅಥವಾ ನಮ್ಮ ಕ್ಯಾಲೆಂಡರ್ ಸೆಟ್ ಮಾಡದೆ ಒಮ್ಮೆ ಜಾಸ್ತಿ ಹಾಲು ಮತ್ತೆ ಸ್ವಲ್ಪ ಟೈಮ್ ಇಲ್ಲವೇ ಇಲ್ಲ, ಅವತ್ತೆಲ್ಲ ವಿಷಯ ಆಗ್ಲಿಕ್ಕೆ ಶುರು ಆಗ್ತದೆ ರೈತರಿಗೆ. ಈಗ ಇಷ್ಟು ದನ ಉಂಟು, 1 ರೂಪಾಯಿ ಖರ್ಚು ಉಳಿಯುವುದಿಲ್ಲ, ದಿನಕ್ಕೆ 3,000 ಖರ್ಚಿಂತ ಆಗುವಾಗ ತಿಂಗಳಿಗೆ ಸುಮಾರು ಆಯ್ತಲ್ಲ, ಅದನ್ನು ಯೋಚಿಸ್ತಾರೆ. ಆವಾಗ ನಷ್ಟ ಅಂತ ಹೇಳ್ತಾರೆ. ಎವರೇಜ್ ಹಾಲು ಒಂದೇ ರೀತಿ ಕೊಡ್ಲಿ, 15 ಲೀಟರ್ ಹಾಲು ವರ್ಷಕ್ಕೆ 10 ಲೀಟರ್ ಹಾಲು ಕೊಡ್ಲಿ, ಆವಾಗ ನಷ್ಟ ಆಗುದಿಲ್ಲ. ಅದೇ ರೀತಿ ಒಂದು ದನದಲ್ಲಿ 15 ಲೀಟರ್ ಹಾಲು ಕೊಟ್ಟುಕೊಂಡಿದ್ರೆ ಸ್ವಲ್ಪ ಗ್ಯಾಪ್ ಅಲ್ಲಿ ಮತ್ತೊಂದು ಹಾಗೆ ಮಾಡಿ ವರ್ಷ ಇಡೀ ಎವರೇಜ್ ಹಾಲು ಹಾಕುವಾಗೆ ಮಾಡಿ ಒಂದು ಕುಟುಂಬ ಚೆನ್ನಾಗಿ ಪೋಷಿಸಬಹುದು. 3ರಿಂದ 5 ದನದಲ್ಲಿ ಒಂದು 20,000 ರಿಂದ 25,000 ಉಳಿಸಬಹುದು. ಒಂದು ಕುಟುಂಬವನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಮನೆಯ ಖರ್ಚೆಲ್ಲ ಹೋಗ್ತದೆ. ಹೌದು. ಮತ್ತೆ ಇನ್ನೊಂದು, ಈಗ ನಾವು ಬ್ಯಾಂಕಿನಲ್ಲಿ 1 ಲಕ್ಷ ಇಟ್ಟೆವು ಅಂತ ಇಟ್ಟುಕೊಳ್ಳುವ, ಒಂದು ಉದಾಹರಣೆಗೆ ಹೇಳುದು. ಈಗ ಬರುವ ವರ್ಷಕ್ಕಾಗುವಾಗ ಈಗ ನಮಗೆ ಒಂದು ದನ ತಕೊಂಡು ಬಂದೆವು 1 ಲಕ್ಷದ್ದು,
ಬರುವ ವರ್ಷಕ್ಕಾಗುವಾಗ ನಮ್ಗೆ ಅದು ಡಬ್ಬಲ್ ಆಗುದಿಲ್ಲ. ಇದಾದ್ರೆ ಈಗ ಒಂದು ವರ್ಷದಲ್ಲಿ ಒಂದು ಸಾಮಾನ್ಯ ಸರಿಯಾಗಿ ಹಾಲು ಕೊಟ್ಟರೆ ಒಂದು 50,000 ನಮ್ಗೆ ಹಾಲಿನಲ್ಲಿ ಖರ್ಚು ಕಳೆದು ಉಳಿತದೆ ಒಂದು ದನದಲ್ಲಿ. ಅದು ನಾವು ಗ್ರೇಸಿದ ಹಾಲು ಕೊಟ್ರೆ ಅಂತೂ ಒಂದು 25-30 ಸಾವಿರದಿಂದ ಮೇಲೆ ಕೊಡ್ತದೆ. ಅಷ್ಟೊತ್ತಾಗುವಾಗ ನಮ್ಗೆ 1 ಲಕ್ಷ ನಾವು ಠೇವಣಿ ಇಟ್ರೆ ನಮ್ಗೆ 30-40 ಸಾವಿರ ಅಷ್ಟೇ ಬರುವುದಿಲ್ಲ. 9 ಸಾವಿರ ಸಿಗ್ಬಹುದು. ಅದೇ ನಾವು ಇದರಲ್ಲಿ ಸ್ವಲ್ಪ ಕೆಲಸ ಉಂಟು ಮಾಡಿದ್ರೆ 1 ಲಕ್ಷ ನಾವು ದುಡ್ಡು ಹಾಕಿದ್ರೆ ನಮಗೆ 40 ಸಾವಿರ ತೆಕ್ಕೊಳ್ಬಹುದು. 2 ವರ್ಷ ಆಗುವಾಗ ನಾವು 1 ಲಕ್ಷವೇ ನಮ್ಗೆ ಬಂದಿರ್ತದೆ. ಆಗುವಾಗ ನಮ್ಗೆ 1 ಲಕ್ಷ ಬ್ಯಾಂಕ್ ಅಲ್ಲಿ ಇಟ್ರೆ 2 ವರ್ಷದಲ್ಲಿ 9ರಲ್ಲಿ 18 ಸಾವಿರ ನಮ್ಗೆ ಸಿಗ್ಬಹುದು. ಇದು ಬ್ಯಾಂಕ್ ಅಲ್ಲಿ ಇಡದೆ ನಾವೇ ಕೆಲಸ ಮಾಡಿದ್ರೆ 2 ವರ್ಷದಲ್ಲಿ 1 ಲಕ್ಷ ರೂಪಾಯಿ 2 ಲಕ್ಷ ನೀವು ಮಾರದಿದ್ರೆ ಅದೇ ಈಗ ಅದೇ ರೇಟ್ ಸಿಕ್ಕದಿದ್ರು 1 ಲಕ್ಷಕ್ಕೆ 75 ಸಾವಿರ ಸಿಕ್ಕಿತ್ತು ಅಂತ ಹೇಳಿದ್ರು 1 ಲಕ್ಷ ಹಾಕಿದ್ದಕ್ಕೆ 2.5 ವರ್ಷದಲ್ಲಿ 2,75,000 ಸಾವಿರ ನಮ್ಗೆ ಬರ್ತದೆ. ಅದೊಂದು ಲೆಕ್ಕಾಚಾರ. ಹಾಗೆ ಈಗ ನಾವೊಂದು ಸಾಮಾನ್ಯವಾಗಿ ಒಂದು 3 ಕರುವಾಗಿ 4ನೇ ಕರುವಿಗೆ ಹೆಚ್ಚಾಗಿ ಕೊಡ್ತೇವೆ. ಯಾಕಂತ ಹೇಳಿದ್ರೆ ಕಡಿಲಿಕ್ಕೆ ಕೊಡುದು ಅಂತ ಆಗ್ಬಾರ್ದು ಅಂತ ಹೇಳುವ ದೃಷ್ಟಿಯಿಂದ. ಈಗ ನಮ್ಮ ಕೈಯಿಂದ ತಕೊಂಡು ಹೋಗೋರು ಒಂದು 6 ಕರು 8 ಕರು ಒಂದು ದನ ಹಾಕ್ತದೆ. ಆಗುವಾಗ ನಮ್ಗೆ ಒಂದು 3 ತಪ್ಪಿದ್ರೆ 4ನೇ ಕರುವಿನಲ್ಲಿ ನಾವು ಕೊಟ್ಟೇ ಕೊಡ್ತೇವೆ ಆ ದನವನ್ನು. ಅವಾಗ 4ನೇ ಕರುವಿನಲ್ಲಿ ಕೊಟ್ಟರು ಕೂಡ ಅವರು ಕೊಂಡೋಗಿ ಒಂದು 4 ಕರು ಕರೀತಾರೆ. ಅವಾಗ ಸ್ವಲ್ಪ ದುಡ್ಡು ಕಡಿಮೆ. ಈಗ 1 ಲಕ್ಷಕ್ಕೆ ನಾವು ತಂದದ್ದು ಅಂತಾರೆ ಒಂದು 60 ಸಾವಿರಕ್ಕೆ ನಾವು ಕೊಡ್ತೇವೆ. ಅವಾಗ ಮತ್ತೆ ನಮಗೆ ಹೊಸತ್ತು ಇದು ಪಡ್ಡೆ ಬಂದಿರ್ತವೆ, ಕರುಗಳು ಬಂದಿರ್ತವೆ. ಅಥವಾ ಅದೇ ಒಂದು ಚಂದ ದನ ಖಂಡಿತು ಅಂತಂದ್ರೆ ಇವನು ಕೂಡಲೇ ಆರ್ಡರ್ ಮಾಡ್ತಾನೆ ಬರ್ತದೆ ಅದುವೇ. ಆವಾಗ ನಾವು ದನಗಳನ್ನು ಕೂಡ ಬದಲಿಸಿಕೊಂಡಿರ್ತೇವೆ. ಈಗ ಒಂದು ದನವನ್ನು ಅದು ಮುದುಕಿ ಆಗುವವರೆಗೆ ನೋಡಿ ಆಮೇಲೆ ಇದು ಮಾಡುದಲ್ಲ. ಹಾಗಾಗಿ ನಾವು ಎಂತದಕ್ಕೆ ಈಗ ದನದ ಇದು ಮಾಡುದು ಅಂತ ಹೇಳಿದ್ರೆ ಈಗ ಬೇರೆಲ್ಲ ಬಿಸ್ನೆಸ್ ಹೇಗೆ ಮಾಡ್ತೇವೆ ಅದುವೇ ಇದು ಒಂದು ಬಿಸ್ನೆಸ್ಸಿನಾಗೆ. ಈಗ ಒಂದು ಪೇಟೆಯಲ್ಲಿ ಹೋಗಿ ಇದು ಒಂದು 10,000 20,000 ಒಂದು 50,000 ಕೆಲಸ ಮಾಡೋದು. ಆದ್ರೆ ಇದ್ರಲ್ಲಿ ಎಂತ ಆಗ್ತದೆ ಅಂತ ಹೇಳಿದ್ರೆ ಮನೆಯವರೆಲ್ಲ ಸೇರಿರ್ತೇವೆ. ಮಧ್ಯಾಹ್ನ ಊಟ ಮಾಡುವಾಗ ಎಲ್ಲರೂ ಸೇರಿಕೊಂಡು ಮಾತಾಡಿಕೊಂಡು ಊಟ ಮಾಡ್ತೇವೆ. ಯಾರ ಕೈ ಕೆಳಗೆ ನೀವು ಕೆಲಸ ಮಾಡ್ತಾ ಇಲ್ಲ, ನೀವೇ ಇದರಲ್ಲಿ ಓನರು. ಹೌದು. ಆಮೇಲೆ ಈಗ ಗಂಡ ಕೆಲಸದವರು ನಾವೇ, ಓನರು ನಾವೇ, ಎರಡೂ ಬೇಕಾಗ್ತದೆ. ಈಗ ಎಲ್ಲಿ ಯಾವ ಕೆಲಸ ಬಾಕಿ ಉಂಟು, ನಾನಾಗ್ಲಿ ಮಗ ಆಗ್ಲಿ ಇವರಾಗ್ಲಿ ಸೊಸೆ ಆಗ್ಲಿ ಅಲ್ಲಿಗೆ ಹೋಗ್ತೇವೆ. ಯಾವ ಕೆಲಸ ಈಗ ಒಂದು ಹುಲ್ಲು ಮಾಡಿಕೊಂಡಿದ್ದಾರೆ, ಅವರಿಗೆ ಒಂದು ಹುಲ್ಲಿಗೆ ತಲೆಗೆ ಹಿಡಿಬೇಕಾಗ್ತದೆ ಅಂತ ಆಗುವಾಗ ಆ ಹೊತ್ತಿಗಾಗುವ ನಾನು ಯಾರಾದ್ರೂ ಇವನ ಎಲ್ಲರೂ ಸೊಸೆ ಯಾರಾದ್ರೂ ಹೋಗ್ತೇವೆ, ಹುಲ್ಲು ಹಿಡಿದು ತರ್ತೇವೆ. ಈಗ ಬೆಳಿಗ್ಗೆ ಹೊತ್ತಿಗೆ ಹುಲ್ಲು ಹಾಕ್ಲಿಕ್ಕೆ ಆಗುವಾಗ ಇವನು ಹಾಲಿಗೆ ಹೋಗಿರ್ತಾನೆ, ನಾನಂತೂ ಸೊಸೆ ಯಾರು ಹೋಗ್ತೇವೆ. ಮೊದ್ಲು ಇವರು ಹೋಗ್ತಿದ್ರು, ಈಗ ಅದು ಹಿಡಿಲಿಕ್ಕೆಲ್ಲ ಇವರು ಹೋಗ್ಲಿಕ್ಕಿಲ್ಲ, ಹಟ್ಟಿ ಕರೀಲಿಕ್ಕೆ 2 ಹೊತ್ತು ಹೋಗ್ತಾರೆ. ಇದರಲ್ಲಿ ಕೆಲಸಗಾರರು ಎಷ್ಟು ಜನ ಇದ್ದಾರೆ? 3 ಜನ ಕೆಲಸಗಾರರಿದ್ದಾರೆ. ಮಾಮೂಲಿ ತೋಟದ ಕೆಲಸ, ಹಟ್ಟಿ ಕೆಲಸ ಹೊತ್ತಲ್ಲಿ ಅವರು ಮಾಡ್ತಾರೆ. ಸಂಜೆ ಹೊತ್ತಿಗೆ ನಾವು ಮಾಡ್ತೇವೆ, ಬೆಳಿಗ್ಗೆ ಸಂಜೆ ಹೊತ್ತಿಗೆ. ಈ ನನ್ನ ಒಂದು ಕೊನೆಯ ಪ್ರಶ್ನೆ, ಹೈನುಗಾರಿಕೆ ನಿಮಗೆ ಖುಷಿ ಕೊಡ್ತದಾ, ಸಂತೋಷ ಕೊಡ್ತದಾ, ನೆಮ್ಮದಿ ಕೊಡ್ತದಾ? ಖುಷಿ ಕೊಡ್ತದೆ. ದನಗಳೊಟ್ಟಿಗೆ ಆಚೆ ಈಚೆ ನಾವು ಆಚೆ ಈಚೆ ಹೋಗೋರು ನೋಡ್ತಾರೆ. ನಾನು ಎಲ್ಲಿಗಾದ್ರೂ ಹೋಗಿ ಬಂದ ಕೂಡಲೇ ಎಲ್ಲ ನಮ್ಮನ್ನು ನೋಡಿ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟು ಅವರಿಗೆ ಪ್ರೀತಿ ಇರ್ತದೆ ನಮ್ಮ ಮೇಲೆ. ನಾವು ಹೋದ ಒಡನಾಡಿಯಾಗಿ ನಾವು ಅಲ್ಲಿ ಹೋಗಿ ಕೂತ್ರೆ ನಿಂತ್ರೆ ತಲೆ ಎಲ್ಲ ಸವರುದು, ಹೀಗೆ ಮಾಡುದು. ಇವನು ಅದಕ್ಕೆ ಹೊಡಿಯುದು ಅಂತ ಇಲ್ಲ, ಭಾರಿ ಕಡಿಮೆ. ಅಂತೂ ಅಂತ ಇದು ಎಂತಾದ್ರು ತುಂಬಾ ತಾಡಿಕೊಂಡ್ರೆ ಮಾತ್ರ ಸ್ವಲ್ಪ ಗದರಿಸ್ತಾನಲ್ಲದೆ ಹೊಡಿಯುದು ಭಾರಿ ಕಡಿಮೆ. ಪೆಟ್ಟು ಅವಕ್ಕೂ ನಮ್ಮ ಹತ್ರ ಪ್ರೀತಿ ಇರ್ತದೆ, ನಮ್ಮನ್ನು ಗುರುತಿಸ್ತದೆ ಎಷ್ಟು ದೂರದಿಂದ. ನಾನು ತೋಟಕ್ಕೆ ಹೋಗಿ ಬರೋ ದೂರದಿಂದಲೇ ಕಾಣುವಾಗಲೇ ನೋಡಿ ಕರಿ ಗುರ್ತು ಬರ್ತಾ ಇದ್ದ ಅಂತ ಗುರ್ತದೆ. ಸರ್, ನೀವಿವಾಗ ಈಗ ನಿಮ್ಮಮ್ಮ ಹೇಳಿದ್ರು ಇವರು ಏನು ಹೈನುಗಾರಿಕೆ ಮಾಡ್ತಾ ಬಂದ್ರು, PUC ಆಗುವಾಗ ನಿಮ್ಗೂ ಅದರಲ್ಲಿ ಆಸಕ್ತಿ ಬಂತು, ತೊಡಗಿಕೊಂಡ್ರಿ ಅಂತ. ಮುಂದೆ ನೀವು ಇದು ಕೃಷಿಗೆ ಹೇಳಿದ್ರ ಅಥವಾ ಹೈನುಗಾರಿಕೆ ಹೇಳಿದ್ರ, ಹೇಗೆ? ಫಸ್ಟ್ ನಾನು ಕಾಲೇಜಿಗೆ ಹೋಗಿ BA LLB ಮಾಡಿದ್ದೇನೆ. ಮಾಡಿದ ನನಗೆ ಹೈನುಗಾರಿಕೆ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಹಾಗೆ ಹೈನುಗಾರಿಕೆ ಇದನ್ನೇ ಮಾಡುವ, ಯಾವ್ದಾದ್ರು ಒಂದು ದುಡಿಯುದು, ನಾವು ಆದಾಯ ಬರಬೇಕು, ಉದ್ಯೋಗ ಯಾವ್ದಾದ್ರು ಆಗ್ಬೋದು. ಇದು ಮನೆ ತಂದೆ ತಾಯಿ ಜೊತೆಗೆ ಇದ್ದುಕೊಂಡು ಇದೇ ಉದ್ಯೋಗ ಮಾಡುವ, ನೆಮ್ಮದಿ ಇರ್ತದೆ ಹಳ್ಳಿಯಲ್ಲಿ ಜೀವನ. ಅವನು ಹೇಳ್ತಾ ಇರ್ತಾನೆ ಹೇಗೆಂದ್ರೆ, ಈಗ LLB ಮಾಡಿ ಎಲ್ಲರ ಸಮಸ್ಯೆಗಳನ್ನು ಅಲ್ಲಿ ತಲೆಯಲ್ಲಿ ತುಂಬಿಸಿಕೊಂಡು ಅದರ ಬಗ್ಗೆ ಸ್ಟಡಿ ಮಾಡ್ಬೇಕು. ಅದೆಲ್ಲ ಸ್ವಲ್ಪ ನನಗೆ ಮತ್ತೆ
ಬೇಡ ಅಂತ ಹೇಳಿದ. ಮನೆ ಇಷ್ಟ ಆಯ್ತು. ಇದರ ಬಗ್ಗೆ PUC ಅಂದಲೇ ಅವನು ಇದು ಹೈನುಗಾರಿಕೆ ಶುರು ಮಾಡಿದ ಕಾರಣ ಅದರಲ್ಲೇ ಹೆಚ್ಚು ಒಲವಾಯ್ತು. ಆದ ಕಾರಣ ಹೈನುಗಾರಿಕೆಯನ್ನು ನೆಚ್ಚಿಕೊಂಡದ್ದು, ಉದ್ಯೋಗವಾಯಿತು, ಆದಾಯದ ಮೂಲ ಎಲ್ಲ ಆಯ್ತು. ಹಾಗೆ ಇವಾಗ ಯಾರಿಗಾದ್ರೂ ಹೈನುಗಾರಿಕೆಯಲ್ಲಿ ಆಸಕ್ತಿ ಬಂದಲ್ಲಿ ನೀವು ಅವರಿಗೆ ಮಾಹಿತಿ ಕೊಡಬೇಕಿದ್ರೆ ನಿಮ್ಮ ಯಾವ ಸಂಪರ್ಕ ಸಂಖ್ಯೆಗೆ ಕರೆ ಮಾಡಬಹುದು ತಿಳಿಸ್ತೀರಾ? ಸಂಪರ್ಕ ಸಂಖ್ಯೆ ನಂದಕ್ಕೆ ಕರೆ ಮಾಡಬಹುದು. 9448696123 ಸಂಖ್ಯೆ ಕರೆ ಮಾಡಿದ್ರೆ ನಾನು ಸಿಗ್ತೇನೆ. ಅಥವಾ ಮಿಸ್ಡ್ ಕಾಲ್ ನೋಡಿ ಕಾಲ್ ತೆಗೆಯದೇ ಇರುವಾಗಲೂ ಮತ್ತೆ ವಾಟ್ಸಪ್ ಕಾಲ್ ಮಾಡಬಹುದು, ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ರು ನೋಡಬಹುದು. ಇದೇ ನಂಬರಿಗೆ ವಾಟ್ಸಪ್ ಇದೆ, ಮಾಹಿತಿ ಕೊಡಬಹುದು. ಕೇಳಿದ್ರಲ್ಲ ರೈತ ಮಿತ್ರರೇ, ತೊಡಿಕನದ ಸಾವಿತ್ರಿ ಹಾಗೂ ಶ್ರೀನಿಧಿ ಹಾಗೂ ಅವರ ಮನೆಯವರು ಸಂಪೂರ್ಣವಾಗಿ ಹೈನುಗಾರಿಕೆಯಲ್ಲಿ ತೊಡಗಿದ ಅನುಭವದ ಕಥೆ. ನಿಮಗೆ ಯಾರಿಗಾದ್ರೂ ಹೈನುಗಾರಿಕೆಯಲ್ಲಿ ಮಾಹಿತಿ ಬೇಕಿದ್ದಲ್ಲಿ, ಅನುಭವಗಳ ಕುರಿತು ಮಾತನಾಡಬೇಕಿದ್ದಲ್ಲಿ ಶ್ರೀಯುತ ಶ್ರೀನಿಧಿ ಇವರನ್ನು ಸಂಪರ್ಕಿಸಬಹುದು. ಅವರ ಸಂಪರ್ಕ ಸಂಖ್ಯೆ 9448696123. ಇದುವರೆಗೆ ನಮ್ಮ ಜೊತೆ ಮಾತನಾಡಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್. ನಮಸ್ತೆ. ಧನ್ಯವಾದಗಳು ಸರ್. ಧನ್ಯವಾದ. ಇದುವರೆಗೆ ಸುಳ್ಯ ತಾಲೂಕಿನ ತೊಡಿಕ್ಕಾನದ ಶ್ರೀಮತಿ ಸಾವಿತ್ರಿ ಹಾಗೂ ಶ್ರೀನಿಧಿ ಅವರ ಹೈನುಗಾರಿಕೆ ಅನುಭವ ಕುರಿತ ಸಂದರ್ಶನದ 2ನೇ ಭಾಗವನ್ನು ಕೇಳಿದಿರಿ. ಸಂದರ್ಶಕರು ರಜನಿ ಭಟ್, ನಿರ್ದೇಶನ PV ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.